ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ 2020ರಲ್ಲಿ ದುರ್ಗಾಂಬಿಕಾ ದೇವಿಯ ಪ್ರತಿಷ್ಠಾಪನೆ ಜರುಗಿತು. ಅದರ ಸವಿ ನೆನಪಿಗಾಗಿ ಶ್ರೀದೇವಿ ರಮಣ ಮಹರ್ಷಿ ಪುರಸ್ಕಾರವನ್ನು ಪ್ರಾರಂಭ ಮಾಡಲಾಯಿತು. ಲೌಕಿಕ ಜಗತ್ತಿನಲ್ಲಿದ್ದರೂ ಆಧ್ಯಾತ್ಮಿಕ ಸಾಧಕರಾಗಿ ಸಮಾಜಮುಖಿ ಚಿಂತನೆಗಳನ್ನು ಹೊಂದಿರುವ ಅಪರೂಪದ ಚಿಂತನೆಗಳಿಗೆ ಈ ಪುರಸ್ಕಾರ ನೀಡುವ ಉದ್ದೇಶವನ್ನು ಹೊಂದಿದ್ದೇವೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ದುರ್ಗಾಂಬಿಕಾ ದೇವಿ ಪ್ರತಿಷ್ಠಾಪನೆಯಾಗಿ 5 ವರ್ಷಗಳು ಕಳೆದಿವೆ. ಶ್ರೀದೇವಿ ರಮಣ ಮಹರ್ಷಿ ಪುರಸ್ಕಾರದ 5ನೇ ವರ್ಷದ ಪ್ರಶಸ್ತಿಯನ್ನ ಸಾಧಕಿ, ಸ್ತ್ರೀರೋಗ ತಜ್ಞೆ, ಗಟ್ಟಹಳ್ಳಿ ಆಂಜನೇಯ ಸ್ವಾಮಿ ಟ್ರಸ್ಟ್ ಧರ್ಮಾಧಿಕಾರಿ ಡಾ ಬಿ.ಆರ್. ಜಯಮ್ಮ ಅವರಿಗೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೆಂಗೇರಿ ರಾಮೋಹಳ್ಳಿಯ ರಾಮಕೃಷ್ಣ ಯೋಗಾಶ್ರಮದ ಯೋಗೀಶ್ವರಾನಂದ ಸ್ವಾಮೀಜಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ, ಅವಧೂತ ಗಟ್ಟಹಳ್ಳಿ ಅಂಜನಪ್ಪ ಸ್ವಾಮಿಗಳು, ಸಂಸದ ರಾಧಾಕೃಷ್ಣ ದೊಡ್ಡಮನಿಯವರು ಭಾಗವಹಿಸಲಿದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕು ಶನಿವಾರ ಬೆಳಗ್ಗೆ 10:11 ಗಂಟೆಗೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀದೇವಿ ಶಿಕ್ಷಣ ಸಂಸ್ಥೆ ಇದರ ವತಿಯಿಂದ ಶ್ರೀದೇವಿ ರಮಣ ಮಹರ್ಷಿ ಪುರಸ್ಕಾರ 2025 ಮತ್ತು ಅವಧೂತ ಗಟ್ಟಹಳ್ಳಿ ಶ್ರೀ ಅಂಜನಪ್ಪ ಸ್ವಾಮಿಗಳ ಮತ್ತು ಅವರ ಪರಂಪರೆ ಎನ್ನುವಂಥ ಪುಸ್ತಕದ ಗ್ರಂಥದ ಲೋಕಾರ್ಪಣೆ ಮಾಡುವರಿದ್ದೇವೆ. ಅದೇ ಸಮಯದಲ್ಲಿ ಶ್ರೀದೇವಿ ರಮಣ ಮಹರ್ಷಿ ಪ್ರಶಸ್ತಿ 2025 ಅದನ್ನು ಶ್ರೀ ಡಾ ಬಿ.ಆರ್. ಜಯಮ್ಮ, ಸ್ತ್ರೀರೋಗ ತಜ್ಞರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಅಂಜನಪ್ಪ ಸ್ವಾಮಿ ಟ್ರಸ್ಟ್ ಗಟ್ಟಹಳ್ಳಿ ಕೋಲಾರ ಮತ್ತು ಅಂಜನಪ್ಪ ಸ್ವಾಮಿ ಪರಂಪರೆ ಇವರಿಗೆ ಈ ಪ್ರಶಸ್ತಿ ಕೊಡಮಾಡ್ತಾ ಇದ್ದೇವೆ. ಈ ಸಮಾರಂಭಕ್ಕೆ ರಾಮಕೃಷ್ಣ ಆಶ್ರಮದ ಶ್ರೀ ಯೋಗೀಶ್ವರಾನಂದ ಮಹಾಸ್ವಾಮಿಗಳ ಉಪಸ್ಥಿತಿ ಇದೆ. ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಲೋಕಸಭಾ ಸದಸ್ಯರು ಗುಲ್ಬರ್ಗ ಇವರು ಈ ಗ್ರಂಥದ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅದೇ ಸಮಾರಂಭದಲ್ಲಿ ಆಚಾರ್ಯ ಎಂ. ನಾಗರಾಜರವರು, ಶ್ರೀಮಾನ್ ಎಚ್.ಎಂ. ರೇವಣ್ಣವರು, ಶ್ರೀಮಾನ್ ಶ್ರೀ ಹಸುಗೋಳು ಜಯಸಿಂಹರವರು, ಹಾಗೆ ಶ್ರೀಮತಿ ಶಾಂತದುರ್ಗಾದೇವರು, ಡಾಕ್ಟರ್ ರಮಣ್ಣವರು, ಶ್ರೀ ಎಮ್.ಎಸ್. ಪಾಟೀಲ್ರವರು, ಅಂಬಿಕಾರವರು, ಹಾಗೆ ಲಾವಣ್ಯರವರು ಮತ್ತು ನಮ್ಮೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಇಲ್ಲಿಯ ಶಿಕ್ಷಣ ಸಂಸ್ಥೆಯ ಎಲ್ಲ ಸದಸ್ಯರುಗಳು, ಟೀಚರ್ಸು ಮತ್ತು ಪಬ್ಲಿಕ್ ಭಾಗವಹಿಸ್ತಾ ಇದ್ದಾರೆ. ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಇದು ಅವಧೂತ ಪರಂಪರೆಯಲ್ಲಿ ಬಂದಂಥ ಕೆಲಸ ಮಾಡಿದಂಥವ್ರಿಗೆ ಕೊಡುವಂಥ ವಿಶೇಷವಾದ ಪ್ರಶಸ್ತಿನ ಅವ್ರಿಗೆ ಕೊಡಮಾಡ್ತಾ ಇದ್ದೇವೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಡಾ ರಮಣ್ ಹುಲಿನಾಯ್ಕರ್, ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಮಾನವ ಸಂಪನ್ಮೂಲ ನಿರ್ದೇಶಕ ಎಂ.ಎಸ್. ಪಾಟೀಲ್, ಅಂಬಿಕಾ ಹುಲಿನಾಯ್ಕರ್, ಡಾ ಲಾವಣ್ಯ ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಘ್ ಟಿವಿ, ತುಮಕೂರು.